ನಮಸ್ಕಾರ ನನ್ನ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೂ ನನ್ನ ಯೂಟ್ಯೂಬ್ ವ್ಯೂವರ್ಸ್ಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನನ್ನದೊಂದು ರಿಕ್ವೆಸ್ಟು. ಹಾಗಾಗಿ ಇವತ್ತಿನ ಒಂದು ಕಂಟೆಂಟ್ ಏನು ಅಂತಂದರೆ, ವೈಭವಲಕ್ಷ್ಮಿ ವ್ರತದ ಬಗ್ಗೆ ಒಂದು ನನ್ನ ಜೀವನದಲ್ಲಿ ಆದ ಒಂದು ಅನುಭವಗಳ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಸುಮಾರು ನನಗೆ ಇವಾಗ ನನ್ನ ಮಗನಿಗೆ ಬಂದು 30 ವರ್ಷ 32 ವರ್ಷ ಇದೆ. ಹಾಗಾಗಿ ನನ್ನ ಮಗ ತುಂಬ ಚಿಕ್ಕವನು. ನಾನು ಆವಾಗ ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾ ಇರುವಾಗ ನಮ್ಮ ತಾಯಿ ಮನೆಯಲ್ಲಿ ನನ್ನ ಮಗನ ಬಿಟ್ಟು ಕೆಲಸಕ್ಕೆ ಹೋಗ್ತಾಯಿದ್ದೆ. ಆವಾಗ ಒಂದು ಚಿಕ್ಕ ಮನೆಯಲ್ಲಿ 300 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದು. ಆ ಮನೆ ಹೇಗಿತ್ತು ಅಂತಂದರೆ, ಚಿಕ್ಕದೊಂದು ಬಚ್ಚಲು, ಅಲ್ಲೇ ಕಟ್ಟೆ ಥರ ಇರೋವಂಥ ಬಚ್ಚಲು, ಚಿಕ್ಕದೊಂದು ಅಡುಗೆ ಮನೆ, ಇಬ್ಬರೇ ಮಲಗುವಂಥ ಜಾಗ, ಚಿಕ್ಕ ಮನೆ ಇತ್ತು. ಆವಾಗ ನಾನು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮಾಲಾ ಅಂತ ಇದ್ದರು. ಅವರು ಹೆಸರು ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ. ಮಾಲಾ ಅನ್ನೋರು ನಮ್ಮ ಮನೆಯಲ್ಲಿ ವೈಭವಲಕ್ಷ್ಮಿ ವ್ರತ ಮಾಡಿದ್ದೀನಿ, ಬನ್ನಿ ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಾಗ ನಾನು ಕೆಲಸ ಮುಗಿಸ್ಕೊಂಡು ಅವಾಗ ಶುಕ್ರವಾರ ಅವರು ನಮ್ಮ ಮನೆಗೆ ಕರೆದ್ರು. ಈ ಥರ ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ, ಮಾಲಾ ಅನ್ನೋರ ಮನೆಗೆ ಶುಕ್ರವಾರ ಅವ್ರ ಮನೆಗೆ ಕುಂಕುಮಕ್ಕೆ ಹೋದೋ. ಅವರು ವೈಭವಲಕ್ಷ್ಮಿ ವ್ರತ ಮಾಡಿ ನಮಗೆ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಸಹ ಕೊಟ್ಟು ನಮ್ಮ ಪಾದಗಳಿಗೂ ಸಹ ನಮಸ್ಕಾರ ಮಾಡಿ ಕಳಿಸಿದ್ರು. ಆ ಬುಕ್ಕು ನಮಗೆ ವೈಭವಲಕ್ಷ್ಮಿ ವ್ರತದ ಬುಕ್ಕು ಸಹ ನಮಗೆ ಜೊತೆಯಲ್ಲಿ ಕೊಡ್ತಾರೆ. ಅವರು ಒಂದು ಬ್ಲೌಸ್ ಪೀಸು, ತೆಂಗಿನಕಾಯಿ, ತಾಂಬೂಲ, ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನು ಸಹ ನಮಗೆ ಅರಿಶಿನ ಕುಂಕುಮದಲ್ಲಿ ಕೊಟ್ಟರು. ಅವರು ಹೇಳಿದ್ರು, ಇವಾಗ ನೀವು ಈ ಬುಕ್ಕು ತಗೊಂಡೋದ್ಮೇಲೆ ನೀವು ಈ ವ್ರತನ ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಮನೆಗೆ ಬಂದು ಕಣ್ಣಿಗೆ ಹೊತ್ಕೊಂಡು ದೇವ್ರ ಫೋಟೋ ಹಿಂದೆಗಡೆ ಇಟ್ಟೆ. ಯಾಕೆಂದರೆ ಆ ಚಿಕ್ಕ ಮನೆಯಲ್ಲಿ ಒಂದು ದೇವ್ರ ಮನೆಯೂ ಸಹ ಇರಲಿಲ್ಲ, ಒಂದು ಚಿಕ್ಕದೊಂದು ಬಚ್ಚಲು ಸಹ ಇತ್ತು. ಚಿಕ್ಕ ಮನೆ ಅಂದರೆ ಅಂಥ ಚಿಕ್ಕ ಮನೆ ಇತ್ತು. ನಾನು ಕೆಲಸ ಮುಗಿಸ್ಕೊಂಡು ಬಂದಾಗೂ ಒಂಥರ ಗಾಳಿ ಬೆಳಕು ಏನೂ ಇರಲಿಲ್ಲ, ಅಂತ ಉಸಿರು ಕಟ್ಟುವಂಥ ವಾತಾವರಣದಲ್ಲಿತ್ತು. ಅಂಥ ಮನೆಯಲ್ಲೂ ಸಹ ನಾವೇನು ಮಾಡಿದೋ, ಬುಕ್ ತೊಗೊಂಬಂದಿಟ್ಟು ನಾವು ಪೂಜೆಗೆ, ನಾನು ವೈಭವಲಕ್ಷ್ಮಿ ವ್ರತದ ಪೂಜೆ ಮಾಡಲೇಬೇಕು, ವ್ರತ ಮಾಡಲೇಬೇಕು ಅಂತೇಳಿ ಆಚರಣೆ ಮಾಡೋಣ ಅಂದ್ಬಿಟ್ಟು ನನ್ನ ತಿಂಗಳ ಒಂದು ಹೆಣ್ಮಕ್ಳು ಮುಟ್ಟಾಗುವಂಥ ದಿನಗಳೆಲ್ಲ ಕಳ್ಕೊಂಡು ನಾನು ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವ್ರತ ಮಾಡಬೇಕಾದ್ರೆ 2 ತಿಂಗಳ ಕಾಲ ವ್ರತ, 8 ಶುಕ್ರವಾರಗಳು ನಾವು ಆ ವ್ರತನ ನಾವು ಮಾಡಲೇಬೇಕು. ಆ ವ್ರತ ಮಾಡುವಾಗ ತುಂಬ ಕಟ್ಟುನಿಟ್ಟಾಗಿ ಗಂಡ ಹೆಂಡತಿಯರು ಸೇರಬಾರ್ದು, ಮುಟ್ಟಾಗುವಂಥ ಮನೆಗಳಿಗೆ ಹೋಗಬಾರ್ದು, ಅಂಟು ಮುಂಟಾಗೋ ಕಡೆ ಹೋಗಬಾರ್ದು. ನಾವು ಮುಟ್ಟಾದ್ರೂ 5 ದಿನಗಳು ಆ ಮನೆ ಒಳಗೆ ನಾವು ಬರಬಾರ್ದು. ಆ ಥರ ಅಂತ ಪರಿಸ್ಥಿತಿ ಇರುತ್ತೆ ವೈಭವಲಕ್ಷ್ಮಿ ವ್ರತ ಮಾಡಬೇಕಾದ್ರೆ. ಇಷ್ಟೆಲ್ಲ ನಾವು ಪಾಲನೆ ಮಾಡಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ನಾನೇನು ಮಾಡಿದೆ, ವೈಭವಲಕ್ಷ್ಮಿ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ವಾರ ಶುಕ್ರವಾರ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯಲ್ಲಿ ದೇವ್ರ ಮನೆಯೂ ಇರಲಿಲ್ಲ, ಒಂದು ಮಣೆ ಇತ್ತು. ನಮ್ಮ ತಂದೆಯವರು ಒಂದು ಮಣೆ ಕೊಟ್ಟಿದ್ದರು, ಈ ಮಣೆ ಚೆನ್ನಾಗಿದೆ ತಗೋ ಅಂತ. ನನ್ನ ಮಗನಿಗೆ ಕೂತ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ರು ಆ ಮಣೆನ. ಆ ಮಣೆ ಮೇಲೆ ವೈಭವಲಕ್ಷ್ಮಿ ಫೋಟೋ ಇಟ್ಬಿಟ್ಟು, ಆ ಬುಕ್ಕು ಇಟ್ಬಿಟ್ಟು, ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ವಾರ ಸ್ಟಾರ್ಟ್ ಮಾಡಿದಾಗ ಒಂದು ನೈವೇದ್ಯ ಮಾಡಿ, ಅಮ್ಮನಿಗೆ ಒಂದು ಹಾಲು ನೈವೇದ್ಯ ಮಾಡಿ, ಒಂದು ಸ್ವಲ್ಪ ಕೇಸರಿ ಬಾತು ಮಾಡಿ, ಒಂದು 5 ಜನ ಮುತ್ತೈದೆಯರನ್ನ ಕರೆಸಿ ಪ್ರತಿ ಶುಕ್ರವಾರನೂ ನಾನು ತೆಂಗಿನಕಾಯಿ, ತಾಂಬೂಲ ಕೊಟ್ಟು, ಬಾಳೆಹಣ್ಣು ಕೊಟ್ಟು, ಅವ್ರಿಗೆ ಒಂದು ಪ್ರಸಾದ ಕೊಟ್ಟು, ನೈವೇದ್ಯ ಮಾಡಿರೋ ಪ್ರಸಾದ ಸಹ ಕೊಟ್ಟು ಕಳಿಸ್ತಾ ಇದ್ದೆ. ಹಾಗಾಗಿ 8ನೇ ಶುಕ್ರವಾರ ಆಮೇಲೆ ಒಂದು ದಿವಸ ನಾನು ಒಂದು ತಿಂಗಳಲ್ಲಿ ಮುಟ್ಟಾದಾಗ ನಾನು ನಮ್ಮ ಮನೆಯಲ್ಲಿ ಉಳ್ಕೊಳ್ಳಲಿಲ್ಲ. ನಮ್ಮ ತಾಯಿ ಮನೆ ಇತ್ತಲ್ವ ಹತ್ರ, ಅವ್ರ ಮನೆಯಲ್ಲೇ ಉಳ್ಕೊಂಬಿಟ್ಟೆ. ಯಾಕೆಂದರೆ ನಾವು ಅಷ್ಟು ಕಟ್ಟುನಿಟ್ಟಾಗಿ ನಾವು ಆ ವ್ರತವನ್ನು ಮಾಡುವಾಗ ಅಷ್ಟೇ ನೇಮ ನಿಷ್ಠೆಯಿಂದ ಮಾಡಬೇಕು. ಆವಾಗ ನಾನು 5ನೇ ದಿವಸನ ಸ್ನಾನನ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಡೈಲಿ ಸ್ನಾನ ಮಾಡಿ ತಲೆಗೆ ಅಕಸ್ಮಾತ್ ಮಾಡೋಕ್ಕಾಗಲಿ ಅಂದರೆ ಮೈ ಆದರೂ ತೊಳ್ಕೊಂಡು ಆ ದೇವ್ರಿಗೆ ಪೂಜೆ ಮಾಡಲೇಬೇಕು. 8 ವಾರಗಳು ಸಹ ಮಣೆ ಮೇಲೆ ಸಹ ಪೂಜೆ ಮಾಡಬೇಕು. ತುಳಸಿ, ಒಂದು 5 ಬಗೆಯ ಹೂಗಳು, ಮತ್ತು ಅಕ್ಷತೆ ಕಾಳು,
ಇಟ್ಬಿಟ್ಟು ತುಳಸಿ ಇಟ್ಟು ಆ ಅಮ್ಮನಿಗೆ ಪೂಜೆ ಮಾಡಿ ವೈಭವ ಲಕ್ಷ್ಮಿ ವ್ರತದ ಮಂತ್ರವನ್ನು ಸಹ ಅದರೊಳಗಡೆ ಇರುತ್ತೆ. ಅದರಲ್ಲಿ ಒಂದೊಂದು ಮಾಡಬೇಕಾದ್ರೂ ಒಂದೊಂದು ಮಂತ್ರಗಳಿರುತ್ತೆ. ಮಂತ್ರ ಪಠಿಸ್ಕೊಂಡು ನಾವು ಪೂಜೆ ವ್ರತ ಮಾಡಲೇಬೇಕು. ಏಕೆಂದರೆ ಆ ವ್ರತ ಮಾಡುವಾಗ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಹಾಗಾಗಿ ಶುಕ್ರವಾರದೊತ್ತು ಅವತ್ತೂ ಸಹ ನಮಗೆ ಓ ಟಿ ಇರ್ತಿತ್ತು. 7 ಗಂಟೆವರೆಗೂ 7:30ವರೆಗೂ ನಮಗೆ ಓ ಟಿ ಇರ್ತಿತ್ತು. ಓ ಟಿ ಇದೆ ಅಂತೇಳ್ಬಿಟ್ಟು ನಾವು ಮಾಡ್ತಾ ಇರಲಿಲ್ಲ. ಆವತ್ತಿನ ದಿವಸ ವ್ರತ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನಾನು ಅವತ್ತು ಬೇಗ ಬಂದುಬಿಡ್ತಾಯಿದ್ದೆ. ಮಾಮೂಲಿ 5:30 ಟೈಮ್ಗೆ ಬಿಡೋರಲ್ವ, 5:30ಗೆ ಬಂದು ಮತ್ತೆ ಅಲ್ಲಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಅರಿಶಿನ ನೀರು ತಲೆ ಮೇಲೆ ಹಾಕ್ಕೊಂಡು ವೈಭವ ಲಕ್ಷ್ಮಿ ವ್ರತದ ಪೂಜೆನ ಸಹ ಮಾಡಿ ಒಂದು 5 ಜನ ಮುತ್ತೈದೆಯರನ್ನ ಕರೆಸಿ ಅಷ್ಟೆಲ್ಲ ಮಾಡ್ತಿದ್ದೆ. ಆವಾಗೆಲ್ಲ ನನಗೆ ಯಾವುದೇ ಥರ ಮನೆಯಲ್ಲಿ ಸೌಕರ್ಯಗಳೇ ಇರಲಿಲ್ಲ. ಒಂದು ಪಂಪ್ ಸ್ಟವ್ ಇತ್ತು, ಒಂದು 4 ಪಾತ್ರೆ ಅಷ್ಟೇ ಇತ್ತು. ಆ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಆವಾಗ ಆ ವೈಭವ ಲಕ್ಷ್ಮಿ ವ್ರತ 8ನೇ ವಾರನೂ ಸಹ ನಾನು ಪ್ರತಿ ಶುಕ್ರವಾರನೂ ಹೀಗೆ ಮಾಡ್ತಿದ್ದೆ. 8ನೇ ವಾರ ಬಂದೇ ಬಿಡ್ತು. 8ನೇ ವಾರ ಬಂದಾಗ ನಾನು ನಮ್ಮ ತಾಯಿ ಮನೆಯವ್ರನ್ನ, ನಮ್ಮ ಬಂಧು ಬಳಗನ, ನನಗೆ ಯಾರೆಲ್ಲ ಹತ್ರದಲ್ಲಿ ನೆಂಟರಿದ್ದರು, ನಮ್ಮ ಫ್ರೆಂಡ್ಸ್ ಇದ್ದರು, ಎಲ್ಲರನ್ನೂ ಕರೆಸಿ ಅವತ್ತಿನ ದಿವಸ ಉಪವಾಸ ಇದ್ದು ಎಲ್ಲರಿಗೂ ಸುಮಾರು ಒಂದು 50 ಜನಕ್ಕೆ ಸಹ ಒಬ್ಬಟ್ಟಿನ ಊಟ ಮಾಡಿ, ಅಂಥ ಚಿಕ್ಕ ಮನೆಯಲ್ಲೂ ಸಹ ಒಬ್ಬಟ್ಟು ಊಟ ಮಾಡಿ ಅವ್ರಿಗೆಲ್ಲ ಬಂದಿರೋ ಮುತ್ತೈದೆಯವ್ರಿಗೆಲ್ಲ ಬಡಿಸಿ ಅವ್ರ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅವ್ರಿಗೆ ಊಟ ಆದಮೇಲೆ ಯಾವುದೇ ಮುತ್ತೈದೆಯವ್ರಿಗೆ ಅವತ್ತಿನ ದಿವಸ ಬರೀ ಹೊಟ್ಟೆನಲ್ಲಿ ಕಳಿಸ್ಬಾರ್ದು. ಕೊನೆ ವಾರ 8ನೇ ಶುಕ್ರವಾರ ಮಾಡ್ತಿರಲ್ಲ, ಆ 8ನೇ ಶುಕ್ರವಾರ ದಿವಸನೂ ಅವ್ರಿಗೆ ಹೊಟ್ಟೆ ಖಾಲಿ ಬಿಟ್ಟು ಕಳಿಸ್ಬಾರ್ದು. ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೆ ತಾಂಬೂಲ ಕೊಟ್ಟು ಒಂದು ಬ್ಲೌಸ್ ಪೀಸು, ನಿಮ್ಮ ಮನೆಯಲ್ಲಿ ಏನು ಶಕ್ತಿ ಇದೆಯೋ, ಬೇಕಾದ್ರೆ ನಿಮಗೆ ಶಕ್ತಿ ಇದ್ದರೆ ರೇಷ್ಮೆ ಸೀರೆನೂ ಸಹ ಕೊಡ್ಬೋದು. ನನಗೆ ಒಂದು ಬ್ಲೌಸ್ ಪೀಸು, ಒಂದು ತೆಂಗಿನಕಾಯಿ ಅಷ್ಟು ಮಾತ್ರ ಕೊಟ್ಟು ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಡ್ಲಲ್ಲಿ ಇಟ್ಬಿಟ್ಟು ಕಳಿಸ್ದೆ. ಅವ್ರ ಆಶೀರ್ವಾದ ತೊಗೊಂಡೆ. ಆವಾಗ ತುಂಬಾ ಪರಿಸ್ಥಿತಿನೇ ಚೆನ್ನಾಗಿರಲಿಲ್ಲ. ಅಂಥದ್ರಲ್ಲೂ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಅದೆಲ್ಲ ಮಾಡ್ತಿದ್ದೋ. ನಮ್ಮ ಮನೆಯವರು ಸಹ ಪಾಪ ಆವಾಗ ಪೇಂಟ್ ಕೆಲಸ ಮಾಡ್ತಿದ್ರು. ತುಂಬಾ ಕಡಿಮೆ ಸಂಬಳ. ನನ್ನ ಮಗ ಆವಾಗಿನ್ನೂ ಚಿಕ್ಕವನು, 7 ವರ್ಷ 8 ವರ್ಷ ಇತ್ತು ನನ್ನ ಮಗನಿಗೆ. ಆವಾಗ ಆ ಥರ ವ್ರತ ಮಾಡ್ದೋ. ದಯವಿಟ್ಟು ಈ ವ್ರತವನ್ನು ತಪ್ಪದೆ ಎಂಥ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಯಾವುದೇ ಥರ ಸೋಂಬೇರಿತನ ಬಿಟ್ಟು ಈ ವ್ರತವನ್ನು ನಾವು ಆಚರಣೆ ಮಾಡಿದಾಗ ವೈಭವ ಲಕ್ಷ್ಮಿ ಸದಾ ನಮ್ಮ ಕೈ ಹಿಡಿದು ನಡೆಸ್ತಾಳೆ ಅಂತ ದೊಡ್ಡವರು ಹಿರಿಯರು ಎಲ್ಲರೂ ಹೇಳ್ತಾರೆ. ಹಾಗಾಗಿ ಈ ವ್ರತವನ್ನು ತಪ್ಪದೆ ಯಾರೇ ಆಗಲಿ ಮಾಡಿ ವ್ರತವನ್ನು ನಿಯಮ ನಿಷ್ಠೆಯಿಂದ ತಾಯಿಗೆ ಭಕ್ತಿಯಿಂದ ಮಾಡಿದಾಗ ನಮ್ಮ ಒಂದು ದಿನ ಕಳೆದಂತೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಆವಾಗ ಮಾಡಿದ್ದು ವ್ರತ ಫಲಿಸಿತು ನನಗೆ. ಆವಾಗ ಒಂದೊಂದಾಗಿ ನನಗೆ ಏನು ಅನಿಸ್ತೋ, ಆವಾಗ ಸಂಪಾದನೆ ಕಮ್ಮಿ ಇತ್ತು. ಆವಾಗ ನಮ್ಮ ಮನೆಯವ್ರಿಗೂ ಒಳ್ಳೊಳ್ಳೆ ಕೆಲಸ ಸಿಕ್ತು. ಆವಾಗ ನಮಗೆ ದಿನೇ ಒಂದೊಂದು ಒಡವೆಗಳು ಮತ್ತು ಬಾಡಿಗೆ ಮನೆಯಿಂದ ನಾವು ಲೀಸ್ ಮನೆಗೆ ಹೋದೋ, ಆ ಮನೆಯಿಂದನೇ ನಾವು ಇನ್ನೊಂದು ಮನೆ ಲೀಸ್ಗೆ ಹೋಗಿದ್ದು. ಹಂಗೆ ನನಗೆ ಯಾವುದೇ ಥರ ಕೈನಲ್ಲಿ ದುಡ್ಡು ಇಲ್ಲ ಅನ್ನುವಂಥ ಪರಿಸ್ಥಿತಿ ನನಗೆ ಬಂದೇ ಇಲ್ಲ. ಎಷ್ಟೇ ಆಗಲಿ ನನಗೆ ಒಂದು ಸಣ್ಣ ಪರ್ಸಿದ್ರೂ ಆ ಪರ್ಸ್ ತುಂಬನೂ ನನಗೆ ದುಡ್ಡು ಇರ್ತಿತ್ತು. ನಮ್ಮ ಮನೆ ಖರ್ಚಿಗೆ ಮಿಕ್ಕಿ ಬಾಡಿಗೆ ಕಟ್ಟಿ ಎಲ್ಲನೂ ಆಗಿನೇನು ನನ್ನ ಹತ್ರ ಯಾವತ್ತೂ ದುಡ್ಡು ಇಲ್ಲ ಅನ್ನೋ ಥರ ಪರಿಸ್ಥಿತಿ ಇರಲಿಲ್ಲ. ಈ ವ್ರತವನ್ನು ಎಂಥವರೇ ಆಗಲಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ವ್ರತದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಹೋಗಿ ಸ್ಟೇಷನರಿ ಬುಕ್ಕು ಡಿಪೋ ಬರುತ್ತಲ್ಲ, ಬುಕ್ ಅಂಗಡಿ ಮತ್ತು ಸ್ಟೇಷನರಿಗಳಲ್ಲಿ ಹೋಗಿ ನೀವು ಕೇಳಿದಾಗ ವೈಭವ ಲಕ್ಷ್ಮಿ ವ್ರತದ ಬುಕ್ಕು ಕೊಡ್ರಿ ಅಂತಂದರೆ ಕೊಟ್ಟಾಗ ಆ ಬುಕ್ನಲ್ಲಿ ನೀವು ಓದಿ ತಿಳ್ಕೊಂಡು ಆ ಮಂತ್ರ ಯಾವ ಥರ ಹೇಳಬೇಕು, ಯಾವ ಥರ ನೀವು ವೈಭವ ಲಕ್ಷ್ಮಿ ವ್ರತದ ಪೂಜೆ ಮಾಡಬೇಕು ಅಂತ ಅದರಲ್ಲಿ ತಿಳಿಸಿರ್ತಾರೆ. ನೀವು ಅದೇ ರೀತಿ ಪೂಜೆಯನ್ನು ಮಾಡಿದಾಗ ವೈಭವ ಲಕ್ಷ್ಮಿ ವ್ರತವನ್ನು ಮಾಡಿದಾಗ ಅದು ನಿಮಗೆ ಅದರ ಫಲಿಸುತ್ತೆ. ಆ ಅಮ್ಮ ತಾಯಿ ನಿಮ್ಮಮ್ಮ ಮನೆಗೆ ಬಂದು ನೆಲೆಸ್ತಾಳೆ. ನನಗೆ ಇದುವರೆಗೂ ಅಷ್ಟೇ, ನಾನು ಬರೀ ಕೈನಲ್ಲಿ ಯಾವತ್ತೂ ಕೈ ಬರೀದಾಯಿತು ಅಂತಲೇ ಇಲ್ಲ. ಆವಾಗಿಂದನೂ ನನಗೆ ತುಂಬಾ ಒಳ್ಳೆಯದಾಗಿದೆ. ತಾಯಿ ನಮಗೆ ಯಾವುದೇ ಹಣ ಆಸ್ತಿ ಅಂತಸ್ತು ಏನಿಲ್ಲ ಅಂದರೂ ನಮ್ಮ ಜೀವನಕ್ಕೆ ನಮ್ಮ ಜೀವನದಲ್ಲಿ ಎಷ್ಟು ಇರಬೇಕು, ಎಷ್ಟು ಕೊಡಬೇಕು ಅಮ್ಮ ಅಷ್ಟು ಕೊಟ್ಟಿದ್ದಾಳೆ. ಹಂಗಂತ ತುಂಬಾ ಕಷ್ಟವೂ ಇಲ್ಲ, ತುಂಬ ಸುಖನೂ ಇಲ್ಲ.
ಮೀಡಿಯಮ್ಮಾಗಿ ನಮ್ಮ ಜೀವನನ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನೂ ಶ್ರೀಮಂತರು, ಅತಿ ಶ್ರೀಮಂತರು ಮಾಡಿದವರು ಇನ್ನೂ ಆಡಂಬರವಾಗಿ ಮಾಡ್ಬೋದು. ಹಾಗಾಗಿ ಸೋಂಬೇರಿತನ ಬಿಟ್ಟು ನಮ್ಮ ಮನೆಯಲ್ಲಿ ಎನಿ ಟೈಮು ನಿದ್ದೆ, ಕೆಟ್ಟ ಮಾತುಗಳು ಮತ್ತು ಸೋಂಬೇರಿತನ, ಕೊಳಕುತನ ಇದ್ದರೆ ದೇವರು ಖಂಡಿತ ಅಮ್ಮ ಮಹಾಲಕ್ಷ್ಮಿ ನಿಲ್ಲಿಸಲ್ಲ. ನನ್ನ ಜೀವನದಲ್ಲಿ ಆದ ಒಂದು ಅನುಭವಗಳು ಮತ್ತು ಘಟನೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಹಾಗಾಗಿ ದಯವಿಟ್ಟು ಯಾರಾದರೂ ಮಾಡೋರಿದ್ದರೆ ಈ ವೈಭವಲಕ್ಷ್ಮಿ ವ್ರತವನ್ನು ಮಾಡಿ. ಯಾವಾಗ ಅಂತಂದರೆ ಈ ಆಷಾಢ ಬಂದಾಗ, ಆಷಾಢ ಶುಕ್ರವಾರದಿಂದ ನೀವು ಮಾಡ್ಬೋದು. ಯಾವುದೇ ಶುಕ್ರವಾರ ಆಗಲಿ ನೀವು ನೇಮ ನಿಷ್ಠೆಯಿಂದ ಮಾಡಿ. ಆದಷ್ಟು ಒಂದು ಬ್ರಹ್ಮಚರ್ಯ ವ್ರತ ಥರ ನೀವು ಆಚರಣೆ ಮಾಡಬೇಕಾಗುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ವೈಭವಲಕ್ಷ್ಮಿ ವ್ರತ ಪೂಜೆಯನ್ನು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಬುಕ್ಕಲ್ಲಿ ಸಹ ಕೊಟ್ಟಿರ್ತಾರೆ. ಹೋಗಿ ಅದನ್ನು ಓದಿಕೊಂಡು ಮಾಡ್ಬೋದು. ಓದದೇ ಇರೋರು ನೀವು ಬೇಕಾದ್ರೆ ಮೊಬೈಲಲ್ಲಿ ಬೇಕಾದರೆ ಆ ಮಂತ್ರನ ನೀವು ಮೊಬೈಲಲ್ಲಿ ಹಾಕ್ಕೊಂಡ್ರೂ ಸಹ ಬರುತ್ತೆ. ಅದರ ಪ್ರಕಾರ ನೀವು ವೈಭವಲಕ್ಷ್ಮಿ ವ್ರತದ ಪೂಜೆಯನ್ನು ಮಾಡ್ಬೋದು. ದಯವಿಟ್ಟು ಬಂದಿರೋ ಮುತ್ತೈದೆಯರಿಗೆ ಎಷ್ಟೇ ಜನ ಬಂದಿರಲಿ ಅವ್ರಿಗೆಲ್ಲ ಅಡುಗೆ ಮಾಡಿ, ಸಿಹಿ ಅಡುಗೆ, ಒಬ್ಬಟ್ಟಿನ ಅಡುಗೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಆವತ್ತಿನ ದಿವಸ ಸಜ್ಜಿಗೆ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು, ಒಬ್ಬಟ್ಟನ್ನು ಸಹ ಇಟ್ಟು ಅಮ್ಮನಿಗೆ ನೀವು ಉಪವಾಸದಲ್ಲಿದ್ದು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಹೇಳ್ತಾಯಿದ್ದೀನಿ, ಏಕೆಂದರೆ ನಾನು ಮಾಡಿರೋದ್ರಿಂದ ಈ ಥರ ಹೇಳ್ತಾಯಿದ್ದೀನಿ. ನಾನು 2 ಸಲ ಆ ವ್ರತವನ್ನು ಮಾಡಿದೆ. ಆವಾಗಲಿಂದ ನಮ್ಗೆ ಯಾವುದೇ ಥರ ಕಷ್ಟಗಳು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ, ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ. ಆಲ್ ಆಪ್ಷನ್ಸ್ ಕೊಟ್ಟಾಗ ನನ್ನ ವೀಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನಲ್ಲಿ ಬರುತ್ತೆ. ಆವಾಗ ನಮ್ಮ ವಿಡಿಯೋ ನೋಡ್ಬೋದು. ನಿಮ್ಮ ಈ ಅಭಿಪ್ರಾಯ, ಈ ವಿಡಿಯೋದ ಅಭಿಪ್ರಾಯ, ಅನಿಸಿಕೆಗಳನ್ನು ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಒಂದು ದೋಷ ಇದ್ದರೆ ನನ್ನ ವಿಡಿಯೋದಲ್ಲಿ ಕಂಡಿಡ್ದು ನೀವು ಕಮೆಂಟ್ ಮಾಡ್ಬೋದು. ಈಗಲ್ಲ ಹಾಗೆ ಅಂತ ಹೇಳ್ಬೋದು. ನಿಮ್ಮ ಅಮೂಲ್ಯವಾದ ಒಂದು ಕಮೆಂಟಿಗೆ ಮತ್ತು ಲೈಕ್ಗೆ ನಾನು ಕಾಯ್ತಾ ಇರ್ತೀನಿ. ಇದೇ ಥರ ವಿಡಿಯೋದೊಂದಿಗೆ ಮತ್ತು ನನ್ನ ಲಾಗ್ಸ್ ಆಗಲಿ, ಶಾರ್ಟ್ಸ್ ಆಗಲಿ, ಲಾಗ್ಸ್ ಆಗಲಿ, ಲೈವ್ ಆಗಲಿ ಬಂದು ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೂ ನನ್ನ ವ್ಯೂವರ್ಸ್ಗಳಿಗೂ ಅಷ್ಟೇ ನನ್ನ ಕಡೆಯಿಂದ ನನ್ನ ವಿಡಿಯೋ ನೋಡಿದವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಹೊಸ್ತಿಲ್ಗೆ ನಾವು ಪೂಜೆ ಮಾಡ್ತೀವಿ. ಹೊಸಲಿಗೆ ಪೂಜೆ ಮಾಡ್ತೀವಿ ಅಂದರೆ ಅದರಲ್ಲಿ ಲಕ್ಷ್ಮಿ ಇರ್ತಾಳೆ, ವಾಸುದೇವರು ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ತುಳ್ಕೊಂಡು ಓಡಾಡಬೇಡಿ, ದಾಟ್ಕೊಂಡು ಓಡಾಡಿ. ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ರಂಗೋಲಿ ಹಾಕಿ ಪೂಜೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ವಾಸ್ತು ದೋಷ ಇದ್ದರೆ ಮನೆಯಲ್ಲಿ ಯಾವಾಗೂ ಜಗಳ, ಮನಸ್ತಾಪ ಮತ್ತು ಅದೆಲ್ಲ ತೊಂದರೆಗಳು ಉಂಟಾಗುತ್ತೆ. ಬಾಗಿಲನ್ನ ಒದಿಬೇಡಿ ಮತ್ತು ಹೊಸ್ತಿಲನ್ನು ಸಹ ಒದಿಬೇಡಿ. ತುಳ್ಕೊಂಡು ಓಡಾಡಬೇಡಿ. ಮನೆಯಿಂದ ಹೊರಗಡೆ ಹೋಗುವಾಗ ಅದಕ್ಕೆ ನಮಸ್ಕಾರ ಮಾಡಿ ಹೊರಡಿ. ಎಲ್ಲ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗುತ್ತೆ. ರಾತ್ರಿ ಮಲಗುವಾಗ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮಲ್ಕೋಬೇಡಿ. ಆವಾಗ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ರೆ ದುಷ್ಟಶಕ್ತಿಗಳಿಗೆ ಆಹ್ವಾನ ಕೊಟ್ಟಂತೆ. ಬೆಳಗ್ಗೆ 5 ಗಂಟೆಗೂ 6 ಗಂಟೆಗೆ ಎದ್ದು ರಂಗೋಲಿ ಹಾಕಿದಾಗ ಮಹಾಲಕ್ಷ್ಮಿಗೆ ಆಹ್ವಾನ ಕೊಟ್ಟಂತೆ ಅಂತ ಹೇಳ್ತಾರೆ ದೊಡ್ಡವರು. ರಾತ್ರಿ ಊಟ ಮಾಡಿದ ನಂತರ ಪಾತ್ರೆಗಳನ್ನು ತೊಳೆದು ನೀಟಾಗಿ ಅಡುಗೆ ಮನೆಯಲ್ಲಿ ಜೋಡಿಸಿ ಮಲಗಿದರೆ ಮಹಾಲಕ್ಷ್ಮಿ ನಿಲ್ತಾಳೆ. ಹಾಗೂ ಕೊಳಕುತನ ಇದ್ದರೆ ದೇವರು ಮಹಾಲಕ್ಷ್ಮಿ ನಿಲ್ಲಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ಟೆಗಳನ್ನು ಅಷ್ಟೇ ನಾವು ಅಚ್ಚುಕಟ್ಟಾಗಿ, ನೀಟಾಗಿ, ಶುಭ್ರವಾಗಿ ತೊಳೆದು ಒಗೆದು ಜೋಡಿಸಿ ಇಡೋದ್ರಿಂದನೂ ಸಹ ಲಕ್ಷ್ಮಿ ನಿಲ್ತಾಳೆ. ಏಕೆಂದರೆ ಮನೆಯಲ್ಲಿ ಕೊಳೆ ಬಟ್ಟೆನೂ ಕೊಳಕುತನ ತರುತ್ತೆ. ಪಾತ್ರೆಗಳು ಅಷ್ಟೇ ಕೊಳಕುತನ ತಂದಾಗ ನಮಗೆ ತುಂಬಾ ಕಷ್ಟಗಳು ಕಾಡ್ತಾ ಇರುತ್ತೆ. ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಕೈ ಬಾಯಿ ಹತ್ತೋದಿಲ್ಲ. ಅದಕ್ಕೆ
ನೀಟಾಗಿ ಮನೆಯನ್ನು ಶುಭ್ರಗೊಳಿಸಿ ಮತ್ತು ಮನೆ ಅಂಗಳವನ್ನು ಶುಭ್ರಗೊಳಿಸಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೇ ಒಳ್ಳೆಯದು. ಹಾಗಾಗಿ ನಮ್ಮ ಕುಟುಂಬಕ್ಕೂ ಒಳ್ಳೆಯದು. ಎಲ್ಲರೂ ಇದನ್ನು ಪಾಲನೆ ಮಾಡಿದರೆ ನಮಗೆ ಮುಂದೆ ಬರುವಂಥ ಕಷ್ಟಗಳು, ತೊಂದರೆಗಳು ದೂರವಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗೂ ವೈಭವ ಲಕ್ಷ್ಮಿ ವ್ರತವನ್ನು ತಪ್ಪದೇ ಮಾಡಿ ನಿಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ಹಾಗೂ ವೈಭವ ಲಕ್ಷ್ಮಿ ಆಶೀರ್ವಾದ ಸದಾ ಎಲ್ಲರಿಗೂ ಸಿಗಲಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಈ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ. ಹಾಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಯಾವುದೇ ಒಂದು ಲಾಗ್ ಆಗಲಿ ಅದರೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನನ್ನ ವ್ಯೂವರ್ಸ್ಗೆ ನನ್ನದೊಂದು ಮನವಿ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿ, ಹೊಸ ಚಾನಲ್, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ವೈಭವ ಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಧನಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಧಾನ್ಯಲಕ್ಷ್ಮಿಯೇ ನಮಃ. ಓಂ ಶ್ರೀಂ ವೈಭವ ಲಕ್ಷ್ಮಿಯೇ ನಮಃ. ಓಂ ಶ್ರೀಂ ವಿಜಯಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಸಂತಾನಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಧೈರ್ಯಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಅಷ್ಟಲಕ್ಷ್ಮಿಯೇ ನಮಃ. ಓಂ ಶ್ರೀಂ ವಿಜಯಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಅಷ್ಟೈಶ್ವರ್ಯ ಕೊಡುವ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ವೈಭವಲಕ್ಷ್ಮಿಯೇ ನಮಃ. ಓಂ ಶ್ರೀಂ ನಾರಾಯಣೇ ನಮಃ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ.